ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿಯ ಮಳೆಯಿಂದ ಸೇತುವೆ ಮೇಲೆ ನೀರು ಹರಿದು ಸುತ್ತಲಿನ ಬಡಾವಣೆಗಳ ನೀರು ನುಗ್ಗಿ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಮಳೆಗಾಲ ಬಂತು ಅಂದರೆ ಸಾಕು, ಸ್ವಲ್ಪ ಜಾಸ್ತಿ ಮಳೆಯಾದರೆ ಈ ರಸ್ತೆ ಮೇಲೆ ಸಂಚಾರ ಮಾಡುವುದು ಬಹಳ ಕಠಿಣವಾಗಿದೆ. ಕಳೆದ ವರ್ಷವೂ ಸಹ ಇದೇ ರೀತಿಯಲ್ಲಿ ಸೇತುವೆ ಮೇಲಿಂದ ಹೋಗುತ್ತಿರುವ ನೀರಿನಲ್ಲಿ ದಾಟಿ ಹೋಗುವ ಓರ್ವ ವ್ಯಕ್ತಿ ಕೊಚ್ಚಿಕೊಂಡು ಹೋಗಿ ಪ್ರಾಣ ಕಳೆದುಕೊಂಡ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಇನ್ನುಳಿದ 2 ಚಿಕ್ಕ ಸೇತುವೆಗಳು ಮಳೆ ಬಂದರೆ ಜನ ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋಗುವುದು ಕಷ್ಟ. ತುರ್ತು ಸಮಯದಲ್ಲಿ ಯಾರಿಗಾದರೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವುದು ಸಾಧ್ಯವಾಗದೆ ಪ್ರಾಣವನ್ನು ಕಳೆದುಕೊಳ್ಳುವಂತ ಸ್ಥಿತಿಯಲ್ಲಿ ಗ್ರಾಮಸ್ಥರು ಜೀವನ ಸಾಗಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಜಿಲ್ಲಾಧ್ಯಕ್ಷ ಸಂಗಮೇಶ್ ಮಾತನಾಡಿ, ಈ 2 ಸೇತುವೆಗಳಿಂದ ಹರಿದು ಬರುವ ನೀರು ಎಸ್ಸಿ ಹಾಗೂ ಕ್ರಿಶ್ಚಿಯನ್ ಬಡಾವಣೆಗಳಿಗೆ ನೀರು ನುಗ್ಗಿ ತೀವ್ರ ಸಂಕಷ್ಟವನ್ನು ಎದುರಿಸಲಾಗುತ್ತಿದೆ ಎಂದು ಹೇಳಿದರು. ಈ ಹಿಂದೆ ಸೇತುವೆಗಳ ನಿರ್ಮಾಣಕ್ಕಾಗಿ ಸರ್ವೆ ಸಹ ಅಧಿಕಾರಿಗಳು ಮಾಡಿಕೊಂಡು ಹೋಗಿರುತ್ತಾರೆ. ಇಂದಿನವರೆಗೂ ಕೆಲಸ ಪ್ರಾರಂಭಿಸುವುದಿಲ್ಲ ಎಂದು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ಓಟ್ ಕೇಳಲು ಮಾತ್ರ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬರುತ್ತಾರೆ, ನಂತರ ಅವರು ಈ ಕಡೆ ಬರುವುದಿಲ್ಲ ಎಂದು ಶಾಸಕ ಹಾಗೂ ಸಂಸದರ ವಿರುದ್ಧ ಕಿಡಿಕಾರಿದರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಹರಿಸಿ ಸೇತುವೆಗಳನ್ನು ನಿರ್ಮಿಸಿ ಜನರಿಗೆ ಅಗತ್ಯವಿರುವ ತೊಂದರೆಯನ್ನು ನಿವಾರಿಸಬೇಕೆಂದು ಮನವಿ ಮಾಡಿದ್ದಾರೆ. ಛತ್ರಿ ಹಿಡಿದ್ರೆ ಒಳಗೆ ಹೋಗೋಣ. ಹಳ್ಳ ಪದ ಕೆಲಸ ನೀರು ಏರಪರಿ ವಿಡಿಯೋ ಏರಾಪರಿ ಮಾಡಿದ ಇದು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದ ದೃಶ್ಯ. ಇದಕ್ಕೆ ಸಂಬಂಧಪಟ್ಟಂತ ಶಾಸಕರುಗಳು ಸಹ ಕೂಡ ಅವ್ರ ಗಮನಕ್ಕೂ ಇದೆ, ಸಂಸದರ ಗಮನಕ್ಕೂ ಇದೆ. ಆದ್ರೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಮಾತ್ರ, ಚುನಾವಣೆಗೆ ಮಾತ್ರ ಪ್ರಚಾರಕ್ಕೆ ಅಲಿಯಂಬರ್ ಗ್ರಾಮಕ್ಕೆ ಬರ್ತಾರೆ. ಸರ್ಕಾರಿ ಸರ್ವೆನೂ ಸಹ ಕೂಡ ಮಾಡಿದ್ದಾರೆ. ತಹಸೀಲ್ದಾರ್ ಅವರು, ನಾಡ್ ತಹಸೀಲ್ದಾರ್ ಅವರು AC ಆಫೀಸಿಂದ 2-3 ವರ್ಷಗಳ ಹಿಂದೆನೂ ಸಹ ಕೂಡ ಸರ್ವೆ ಮಾಡಿದ್ರು. ಆದರೆ ಈ ರಸ್ತೆಗೆ ಯಾರನ್ನೂ ಸಹ ಕೂಡ ಅದಕ್ಕೊಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಅವ್ರ ಗಮನಕ್ಕೆ ಸಾವಿರ ಸಾರಿ ತಂದ್ರು ಸಹ ಕೂಡ ಈ ಅಲಿಯಂಬರ್ ಗ್ರಾಮಕ್ಕೆ ಅವರು ಕಡೆಗಣಿಸ್ತಾ ಇದ್ದಾರೆ. ಏನದ ಅಂದ್ರೆ ಅದು ಮತ್ತೆ ಅಲ್ಲಿ 3ನೇದೊಂದು ಬ್ರಿಡ್ಜ್ ಇತ್ತು, ಅದು 1 ವರ್ಷ ಯಾರೋ ಒಬ್ಬ ಪಾಪ ಮನುಷ್ಯ ಹೋಗುವಂಥ ಸಂದರ್ಭದಲ್ಲಿ ಅವ ಆಕ್ಸಿಡೆಂಟ್ ಆಗಿ ಆ ನೀರಿನಲ್ಲಿ ಹರ್ಕೊಂಡು ಹೋಗ್ಬಿಟ್ಟು ಸತ್ತೋದ. ಅದೊಂದು ಬ್ರಿಡ್ಜ್ ಮಾಡಿದ್ರು. ಇದು SC ಮತ್ತು ಕ್ರಿಶ್ಚಿಯನ್ ಹೋಣಿ ಅವರಿಗೆ ಇದು ಯಾರಿಗೆ ಸಮಸ್ಯೆ ಇದೋ ಇಲ್ಲೋ, ಆದರೆ SC ಮತ್ತು ಕ್ರಿಶ್ಚಿಯನ್ ಹೋಣಿ ಅವ್ರಿಗೆ ಬಹಳಷ್ಟು ಸಮಸ್ಯೆ ಅದ. 3 ದಿವಸ ನೀರು ಹರಿತಾ ಇದ್ರು ಸಹ ಕೂಡ ಶಾಲೆ ಮಕ್ಕಳಿಗೆ ಹೋಗಕ್ಕೆ ಬರಲ್ಲ, ಒಂದು ದನ ಕರುಗಳಿಗೆ ಹೋಗಕ್ಕೆ ಬರಲ್ಲ. ಆದರೆ ಇದಕ್ಕೆ ಶಾಸಕರನ್ನು ಎಲ್ಲ ಕಡೆಗಣಿಸ್ತಾ ಇದ್ದಾರೆ, ಸಂಸದರು ಕಡೆಗಣಿಸ್ತಾ ಇದ್ದಾರೆ. ಏನದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣದಾಗ 2 ಬ್ರಿಡ್ಜ್ಗಳು, ಇದು ಭವಾನಿ ಮಂದಿರ ಮತ್ತು ಪಶು ಚಿಕಿತ್ಸಾ ಕೇಂದ್ರ ಅಂತ ಹೇಳ್ಬಿಟ್ಟಿದೆ, ಅವು 2 ಬ್ರಿಡ್ಜ್ಗಳು ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ವಿಡಿಯೋದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಸಂಗಮೇಶ್ ಬೈದೊಡ್ಡಿ, ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ಜಿಲ್ಲಾ